ಮಾಡಿ ಯಾವುದೇ ಅಭಿವೃದ್ಧಿಗೆ ಹಣವನ್ನು ಕುಂಠಿತ ಮಾಡಿಲ್ಲ. ಇಂಪ್ಲಿಮೆಂಟ್ ಜೊತೆನಲ್ಲಿ ಡೆವಲಪ್ಮೆಂಟ್ ಅನ್ನತಕ್ಕಂಥದ್ದು ಮಾಡೇ ಮಾಡ್ತೀವಿ ಮೇಡಮ್. ಹೆಸರುಗಳನ್ನ ಚೇಂಜ್ ಮಾಡೋದೇ ಅಭಿವೃದ್ಧಿ ಅಂತ ಏನಾದ್ರು ತಿಳ್ಕೊಂಡಿದ್ಯಾ ನಿಮ್ಮ ಪಕ್ಷ, ಅಥವಾ ನಿಜವಾಗ್ಲೂ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಹೆಸರು ಚೇಂಜ್ ಮಾಡಿದ್ರಾ? ಇದು ನನ್ನ ಪ್ರಶ್ನೆ. ಮತ್ತೆ ಇನ್ನೊಂದೇನಂದ್ರೆ ನಾನು ಆಗಲೇ ಪ್ರಾರಂಭದಲ್ಲಿ ಉತ್ತರ ಕೊಡುವಾಗ ಹೇಳಿದೆ, ಅಕ್ಟೋಬರ್ 2, 2014 ಸ್ವಚ್ಛ ಭಾರತ್ ಯೋಜನೆ ಗಾಂಧಿ ಫೋಟೋ, ಗಾಂಧಿ ಸ್ಪೆಕ್ಸನ್ ಕೇಳಿಸ್ಕೊಡ್ರಿ. ನೋಡಿ ಕೇಳಿಸ್ಕೊಡ್ರಿ. ನಾವು ತಂದ್ವಿ ನೀವು ಮೇಡಮ್ ಅವ್ರು ಮಾತಾಡ್ತಾ ಹೇಳೋರು ಸಾಬರಮತಿ ಆಶ್ರಮನ ನೀವು ಹೋಗಿ ಅದನ್ನ ನೋಡ್ಕೊಂಬನ್ನಿ. ಗಾಂಧಿ ಅವ್ರಿಗೆ ಯಾವ ರೀತಿ ಗೌರವದಿಂದ ಅದನ್ನ ಇಂಪ್ಲಿಮೆಂಟ್ ಮಾಡಿದಾರೆ, ಅದನ್ನ ನಡೆಸ್ಕೊಂಡಿದ್ದಾರೆ ಅಂತದ ದಯಮಾಡಿ ಹೋಗಿ ನೋಡ್ಕೊಂಬನ್ನಿ, ಗೊತ್ತಾಗ್ತದೆ. ನೀವು ಬರೀ ಹೆಸರಲ್ಲ ಸರ್ ಸಾಬರಮತಿ ಆಶ್ರಮದ ಮಾತ್ರ ಹೇಳ್ತಿದ್ದಾರೆ. ಮತ್ತೊಂದು, ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ಬಂದ ಘರ್ ವಾಪಸಿ ದಿನವನ್ನ ಕೂಡ ಮೋದಿ ಅವರು ಸೆಲೆಬ್ರೇಟ್ ಮಾಡಿದ್ರು. ಅದನ್ನ ಕಾಂಗ್ರೆಸ್ನವರು ಹೇಳಲಿಲ್ಲ, ಬಿಜೆಪಿಯವ್ರ ಪಾಪ ಅವರು ಹೇಳ್ತಿಲ್ಲ. ನಿಮ್ ಸಮಾಧಾನಕ್ಕೆ ನಾನು ಹೇಳಿದೀನಿ. ಮುಂದಿನ ಪ್ರಶ್ನೆ ಸರ್, ನಾನು ಬಿಜೆಪಿಯವರು ಕೇಳ್ತಾ ಇರೋದು ಸರ್, ಇದು ನಿಮ್ಮ ಅಭಿವೃದ್ಧಿ ಮಾಡೋದಾದರೆ ಹೆಸರಾಗಿ ಬದಲಾಯಿಸಬೇಕು ಸರ್ ಒಂದು. ಮತ್ತು ಆಮೇಲೆ 125 ದಿನ ಇದು ಅವ್ರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದರೆ ನಿಜವಾಗ್ಲೂ ನೀವು ಕೆಲಸ ಕೊಟ್ಟಿದ್ರೆ ಬೇರೆ ರಾಜ್ಯ ಎಲ್ಲ ಊರುಗಳಿಂದ ಬಂದು ಬೆಂಗಳೂರು ಯಾಕೆ ತುಂಬಿ ತುಳುಕ್ತಾ ಇತ್ತು ಸರ್? ಕಾರ್ಮಿಕರು ವಲಸೆ ಬರ್ತಕ್ಕಂಥದ್ದು ಅದನ್ನೆಲ್ಲವೂ ಸಹ ರಾಜ್ಯ ಸರ್ಕಾರಕ್ಕೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಈ ರೀತಿ ಕೇಳಿಸ್ಕೊಡ್ರಿ, ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆ ಹೋಗಬಾರ್ದು ಅಂತಲೇ ಅಲ್ಲಲ್ಲೇ ವರ್ಕ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು. ನರೇಂದ್ರ ಕೇಳಿಸ್ಕೊಳ್ಳಿ, ಈ ರೀತಿ ಗ್ರಾಮೀಣ ಪ್ರದೇಶದಿಂದ ವಲಸೆ ಹೋಗಬಾರ್ದು, ಅಲ್ಲಲ್ಲೇ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ 2023 ಬಡ್ಜೆಟಲ್ಲಿ 5 ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ತಾವು ಹೇಳ್ತಾ ಇದ್ದೀರಾ ಸೆಂಟ್ರಲ್ ಗೌರ್ಮೆಂಟ್ 200 ಲಕ್ಷ ಕೋಟಿ ಸಾಲ ಮಾಡಿದೆ ಅಂತ. ಇವತ್ತು 2014 ಮುಂಚೆ ಭಾರತದ GDP 10ನೇ ಸ್ಥಾನದಲ್ಲಿತ್ತು. ಇವತ್ತು 2026 ಭಾರತದ GDP 4ನೇ ಸ್ಥಾನದಲ್ಲಿದೆ. ಡಬಲ್ ಹೈವೇಸ್ ಆಗಿದೆ, 16 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಆಗಿದೆ. ಇವತ್ತು ಜಗತ್ತು ಭಾರತ ನೋಡೋ ಒಂದು ಸ್ಟ್ಯಾಂಡರ್ಡೇ ಬೇರೆ ಆಗಿದೆ ಸರ್. ತಾವು ಹೇಳ್ತೀರಾ ಸುಮ್ಮನೆ ಕರ್ನಾಟಕ ಅಂತ ಹೇಳಿ. ಇವತ್ತು ಬೆಂಗಳೂರು ಸಿಲಿಕಾನ್ ಸಿಟಿ, ಸಿನಿಕಲ್ ವ್ಯಾಲಿ ಅಂತ ಒಂದು ಹಬ್ ಇದೆ. ಬೆಂಗಳೂರು ಅಲ್ಲಿ ಮಹಾನಗರದಂಥ ಇದು ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಮುಚ್ಚಕ್ಕಾಗಿಲ್ಲ. ತಾವು ಗ್ಯಾರಂಟಿಗಳು ಅಂತ ಹೇಳ್ತಿದ್ರು. ಒಂದು ಅಭಿವೃದ್ಧಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಸರ್. ಒಂದು ಅಭಿವೃದ್ಧಿ ಕೆಲಸ ತೋರಿಸಿ. ಏರ್ಪೋರ್ಟ್ಗಳ ಬಗ್ಗೆ ಮಾತಾಡಿದ್ರು. ಏರ್ಪೋರ್ಟ್ಗಳು ಖಾಸಗೀಕರಣ ಆಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಅವ್ರು ಹೇಳ್ಬೇಕು ನನಗೆ ಆ ವಿಚಾರನ. ಎರಡನೇದು ಹೇಳ್ಬೇಕು ಅಂತಂದ್ರೆ, ಅವ್ರ ಅಧಿಕಾರ ವಹಿಸ್ಕೊಂಡಾಗ 57 ಲಕ್ಷ ಕೋಟಿ ಇತ್ತು. ಈಗ ನೀವು ಆಲ್ಮೋಸ್ಟ್ 1.5 ಲಕ್ಷ ಕೋಟಿಯಷ್ಟು ಸಾಲ ಮಾಡಿದ್ರಲ್ಲ, ನಮ್ಮನ್ನೆಲ್ಲ ಅಡ ಇಡೋಕ್ಕೆ ನಿಮ್ಗೆ ಏನು ಅಧಿಕಾರ ಕೊಟ್ಟಿದ್ರಾ? ನೀವು ಇಷ್ಟೆಲ್ಲ ಮಾತಾಡೋದಾದ್ರೆ ಜನ ನಮ್ಮ ಬೆಂಗಳೂರಿಗೆ ಯಾಕೆ ಬರಬೇಕು ವಲಸೆ? ಬಿಹಾರನ ಬಿಟ್ಬಿಟ್ಟು ನಮ್ಮ UPಯಿಂದ ನಮ್ಮ ಹತ್ರಕ್ಕೆ ಯಾರು ಬರಬೇಕು? ಛತ್ತೀಸ್ಗಢದಿಂದ ನಮ್ಮ ಹತ್ರಕ್ಕೆ ಯಾಕೆ ಬರಬೇಕು ಕರ್ನಾಟಕಕ್ಕೆ? ಕರ್ನಾಟಕ ಒಂದು ಪ್ರಗತಿ ಪರವಾಗಿರೋ ರಾಜ್ಯ. ನಾವು ಉದ್ಯಮಗಳನ್ನ ಸೃಷ್ಟಿ ಮಾಡಿದ್ದೇವೆ. ಒಂದು ನಿಮಿಷಪ್ಪ ಮಾಡಿದ್ದೇವೆ. ಅವರು ಜಲಜೀವನ್ ಮಿಷನ್ ಬಗ್ಗೆ ಮಾತಾಡ್ತಾ ಇದ್ರು, ನೀರಿನ ಬಗ್ಗೆ. ಅದು ಭ್ರಷ್ಟಾಚಾರ ಆಗಿದ್ದೆ ಆದರೆ ತನಿಖೆ ಮಾಡೋದಕ್ಕೆ CBI ಕೊಡಿ. ರಾಜ್ಯ ಸರ್ಕಾರ ಜವಾಬ್ದಾರಿ ಇದೆಯಲ್ಲ ಮೇಡಮ್. ಕೇಂದ್ರ ಸರ್ಕಾರ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತಾರಲ್ಲ, ಹೆಸರು ಹಾಕೊಳ್ತಿರಲ್ಲ ನೀವು ಕೂಡ ಬಂದ CBI ಕೊಡಿ, ನಾವು ಸ್ವಾಗತ ಮಾಡ್ತೇವೆ. ಈಗ ನರೇಗಾದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಆಗಿದೆ ಅಂತೀರಲ್ಲ, ನಾನು ಕನ್ನಡಿಗರಾಗಿ ಹೇಳ್ತಾ ಇದ್ದೇವೆ, ದಯವಿಟ್ಟು CBI ಎನ್ಕ್ವೈರಿ ಮಾಡಿ ಹೇಳ್ರಿ. ನಿಮ್ಗೆ ಅಧಿಕಾರ ಇದೆ, ಕಾನೂನು ಇದೆ, ಮಾಡಿ. ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ಮನ್ನೆಲ್ಲ ಅಡ ಇಡೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ರು ಅಂತ ನೀವು ಕೇಳ್ತಿದ್ದೀರಾ ಸರ್? ನಾವು ಕೇಳ್ತಾ ಇದೀವಿ, ನಮ್ಮ ಟ್ಯಾಕ್ಸ್ ದುಡ್ಡನ್ನ ಫ್ರೀ ಆಗಿ ಕೊಡೋಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ರು ಸರ್? ಈಗ ಗ್ಯಾರಂಟಿ ಸ್ಕೀಮ್ ಕೊಡ್ತಾ ಇರಲ್ಲ ಸರ್. ಅದು ಫ್ರೀ ಅಲ್ಲ, ಇವ್ರು ತಪ್ಪು ತಿಳ್ಕೊಂಡಿದ್ದಾರೆ. ಫ್ರೀ ಅಲ್ಲ. ನಾಗರಿಕರು ಪೇಸ್ಟ್ ತಗೊಳ್ತಾರೆ, ಭಿಕ್ಷುಕ ಪೇಸ್ಟ್ ತಗೊಳ್ತಾನೆ, ಅವನು ಕೂಡ ಟ್ಯಾಕ್ಸ್ ಕಟ್ತಾನೆ. ಅವ್ನು ದುಡ್ಡು ಅವನಿಗೆ ಕೊಟ್ಟಿರೋದು. ನಾವು ಕೇಂದ್ರ ಸರ್ಕಾರ ನಮ್ಮ ದುಡ್ಡು ತಗೊಂಡೋಗಿ ಬಿಹಾರಲ್ಲಿ 10,000 ಇನ್ವೆಸ್ಟ್ ಮಾಡಲಿಲ್ಲ, ತಿಳ್ಕೊಳ್ಳಿ. ನಮ್ಮ ದುಡ್ಡು ತಗೊಂಡೋಗಿ UPಯಲ್ಲಿ ಇನ್ವೆಸ್ಟ್ ಮಾಡಲಿಲ್ಲ. ನಾವು ಕನ್ನಡಿಗರ ದುಡ್ಡನ್ನ ಕನ್ನಡಿಗರಿಗೆ ಕೊಟ್ಟಿದ್ದೀವಿ. ಸ್ವಾಭಿಮಾನ ಬದುಕು ಕೊಟ್ಟಿದ್ದೀವಿ. ನಾವು ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಸರ್. ಸಾರ್ವಜನಿಕರು ವಲಯದಲ್ಲಿ ಬಿರೋ ಪ್ರಶ್ನೆ ಇದು. ಬಿಜೆಪಿ ಅವರಿಗೆ ಹೊಸ ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ವಿಫಲರಾಗವ್ರೆ. ಹಾಗಾಗಿ ಇವರು ನೇಮ್ ಬೋರ್ಡ್ ಚೇಂಜ್ ಮಾಡುವಂತ ಕಾರ್ಯಕ್ರಮಗಳು ಹೊಸದಾಗಿ ಮಾಡ್ತಾವ್ರೆ ಅನ್ನೋದು ಒಂದು ಚರ್ಚೆ ಎಬ್ಬಿದೆ ಸರ್ ಸಾರ್ವಜನಿಕ ವಲಯದಲ್ಲಿ. ಕರ್ನಾಟಕದಲ್ಲಿ ಇದ್ದಂಥ ಏರ್ಪೋರ್ಟ್ಗಳು ಇವತ್ತೆಷ್ಟು ಏರ್ಪೋರ್ಟ್ ಆಗಿದೆ? ಒಂದೇ ಭಾರತ್ ಟ್ರೈನ್, ಬುಲೆಟ್ ಟ್ರೈನ್, ಜಲ್ ಜೀವನ್ ಮಿಷನ್ ಸ್ಕೀಮಲ್ಲಿ ಪ್ರತಿಯೊಂದು ಮನೆಗೂ ಇವತ್ತು ಕುಡಿಯೋ ನೀರಿನ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ನಾನು ಹೈವೇ ರಸ್ತೆ ಬಗ್ಗೆ ಕೇಳಿದ್ರೆ ಟೋಲ್ ಕಲೆಕ್ಟ್ ಮಾಡಲ್ವಾ ಲೂಟಿ ಅಂತ ಕೇಳ್ತಾರೆ. ಹಾಗಿದ್ಮೇಲೆ ಮನಮೋಹನ್ ಸಿಂಗ್ ಇದ್ದಾಗ ಹೈವೇ ರೋಡ್ ಮಾಡಿದಾಗ ಟೋಲ್ ಕಲೆಕ್ಟ್ ಮಾಡಿರಲಿಲ್ಲ, ಫ್ರೀ ಬಿಟ್ಬಿಟ್ಟಿದ್ರಾ? ಟೋಲ್ ಕಲೆಕ್ಟ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಪ್ರೈವೇಟು ಕೊಡ್ತಕ್ಕಂಥದ್ದು, ಅದು ಇರೋದೇ ಆ ಥರ ಸ್ಕೀಮು. ಬುಡ್ ಸ್ಕೀಮ್, ಬಿಲ್ಟ್, ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್, ಈ ಸ್ಕೀಮಲ್ಲೇ ಮಾಡ್ತಕ್ಕಂಥದ್ದು. ಎಲ್ಲವೂ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವೇ 100% ದುಡ್ಡುಗಳನ್ನು ಹಾಕಿ ಯಾವ ಸ್ಕೀಮ್ಗಳು ಮಾಡೋದಿಲ್ಲ. ಕಳೆದ
ಮನಮೋಹನ್ ಸಿಂಗ್ ಇದ್ದಾಗ ಗ್ಲೋಬಲೈಸೇಷನು, ಲಿಬರಲೈಸೇಷನು, ಪ್ರೈವೇಟೈಸೇಷನ್ ಬಂದ ಮೇಲೆ ಮನಮೋಹನ್ ಸಿಂಗರ ತೆಗೆದುಕೊಂಬಂದಂಥ ಸ್ಕೀಮ್ಗಳು ಬಂದ ಮೇಲೆ ಪ್ರೈವೇಟ್ನವರು ಏರ್ಪೋರ್ಟ್ ಮಾಡ್ತಾರೆ, ಪ್ರೈವೇಟ್ ರಸ್ತೆಗಳನ್ನು ಮಾಡ್ತಾರೆ, ಪ್ರೈವೇಟ್ನವರು ಆರ್ಬಾರ್ಗಳನ್ನು ಮಾಡ್ತಾರೆ. ಅದನ್ನು ರಾಜ್ಯ ಸರ್ಕಾರಕ್ಕೆ ಆಫ್ಟರ್ವರ್ಡ್ಸ್ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇವತ್ತು ಎಷ್ಟು ಆರ್ಬಾರ್ಗಳಾಗಿದೆ, ಎಷ್ಟು ಏರ್ಪೋರ್ಟ್ಗಳಾಗಿದೆ, ಎಷ್ಟು ಹೈವೇ ಕೆಲಸ ಆಗಿದೆ, ರೈಲ್ವೆ ಟ್ರ್ಯಾಕ್ ಡಬ್ಲಿಂಗ್ ಆಗಿದೆ, ಎಲೆಕ್ಟ್ರಿಫಿಕೇಷನ್ ಆಗಿದೆ, ಒಂದೇ ಭಾರತ ಟ್ರೈನ್ ಬಂದಿದೆ. ಬೆಂಗಳೂರಿಗೆ ಇದು ಸಬರ್ಬನ್ ಟ್ರೈನ್ಗೆ 16,000 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ರಾಜ್ಯ ಸರ್ಕಾರದ ಪಾಲು ಇದೆ. ಬಿಕಾಸ್ ಅಕ್ವಿಜೇಷನ್ಸ್ಗೆ ರಾಜ್ಯ ಸರ್ಕಾರ ಶೇರ್ ಕೊಡಬೇಕಾಗ್ತದೆ. ಈ ಥರ 50-50 ಶೇರಲ್ಲಿದೆ, 75% 25% ಶೇರಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತೆ. ಸರ್, ಇವತ್ತು ನೀವು ಮಹಾತ್ಮ ಗಾಂಧಿ ಅಂದರೆ ಎಲ್ಲ ಆಫೀಸಲ್ಲೂ ಕೂಡ ಮಹಾತ್ಮ ಗಾಂಧಿಯವರ ಫೋಟೋ ಇಲ್ದಲೇ ಎಲ್ಲೂ ಇರಲ್ಲ. ಆದರೂ ಕೂಡ ನೀವು ಇವತ್ತು ಮಹಾತ್ಮ ಗಾಂಧಿಯವರ ಫೋಟೋ ಎಲ್ಲ ತೆಗೆದು ಅವರ ಹೆಸರು ಹಾಕಬಾರ್ದು ಅಂತ ಹೇಳ್ತಾ ಇದ್ದೀರಾ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಫೋಟೋ ಎಲ್ಲಿ ತೆಗೆದವ್ರೆ? ಫೋಟೋ ಅಲ್ಲ, ನರೇಗಾ ಇದಕ್ಕೆ ನೀವು ಹೆಸರು ತೆಗಿತಾ ಇದ್ದೀರಾ? ಇದು ಮೂರನೇ ಸಲ ಉತ್ತರ ಕೊಡ್ತಾ ಇರೋದು. ಕೂಲಿಗಾಗಿ ಕಾಳು ಯೋಜನೆ ಅಂತ ಫಸ್ಟ್ ಬಂತು. ಅದಕ್ಕೆ ಜನರ ಹೆಸರಿಟ್ರು ಮನ್ರೇಗಾ ಅಂತ. ಯಾರೂ ಅಲ್ಲ, ಆಯ್ಕೆ ಮಾಡೋದಕ್ಕೆ ಜನರಿಗೆ ಹತ್ರ ಬಿಟ್ಟರು. ಒಂದನೇದು, ಅವಾಗ ಜನರು ಕೊಟ್ಟರು ಆ ತೀರ್ಮಾನನ. ಎರಡನೇದು, ನೆಕ್ಸ್ಟ್ ಬಂದು ಇಷ್ಟೇ ಸಂಬಳ ಅಂತ ಮಾಡಿದ್ರು, ಫಿಕ್ಸ್ ಮಾಡಿದ್ರು. ಅದು ಒಳ್ಳೆ ಭಿಕ್ಷೆ ಕೊಟ್ಟಂಗೆ ಕೊಡ್ತಾ ಇದ್ದೀರಾ ನೀವು. ಇವತ್ತು ಕಾರ್ಮಿಕ ಕಾಯ್ದೆಗಳ್ನ ತಗೊಂಬರ್ತಾ ಇದ್ದೀರಾ ಅಂದರೆ 4 ಇಳಿಸಿದ್ದೀರಾ, 128 ಕಾಯ್ದೆಗಳ್ನ. ಯಾವ ಬೇಸಿಸ್ ಮೇಲೆ ಇಳಿಸ್ತಾ ಇದ್ದೀರಾ ಇದನ್ನೆಲ್ಲ ನೀವುಗಳು? ನೋಡಿ, ಈ ಲೇಬರ್ ಆ್ಯಕ್ಟ್ ಏನು ತಿದ್ದುಪಡಿ ತಂದಿರ 4 ವಿಷಯಕ್ಕೆ ತಿದ್ದುಪಡಿಯನ್ನು ತಂದಿರತಕ್ಕಂಥದ್ದು. ಒಂದು, 100 ಡೇಸ್ ಕೆಲಸ ಮಾಡಿದಂಥ ಎಂಪ್ಲಾಯಿಗೆ ಜಾಬ್ ಸೆಕ್ಯೂರಿಟಿ ಕೊಡಬೇಕು ಅನ್ನತಕ್ಕಂಥ ತಂದಿದೆ. ತಪ್ಪದು? ಕೇಳಿಸ್ಕೊಳ್ಳಿ. 4 ಆ್ಯಕ್ಟ್ಗಳನ್ನು ತಂದಿದೆ. ಲೇಬರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟು ಒಟ್ಟಿಗೆ ಕೋಆರ್ಡಿನೇಷನಲ್ಲಿ ಕೆಲಸಗಳನ್ನು ಮಾಡಬೇಕು, ಯಾವುದೇ ಕಾರಣಕ್ಕೂ ವರ್ಕರ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ಅನ್ನತಕ್ಕಂಥದ್ದು ಒಂದು ತಿದ್ದುಪಡಿ ತಂದಿದ್ದಾರೆ. ತಪ್ಪಿದೆಯಾ? ಟೈಮಿಂಗ್ಸು 1 ಅವರ್ ಜಾಸ್ತಿ ಮಾಡಿದ್ದಾರೆ. 1 ನಿಮಿಷ ಕೇಳಿ ಸರ್. ಅಲ್ಲ ಸರ್, ಇಲ್ಲಿ ಕೇಳಿ. ಲೇಬರ್ ಆ್ಯಕ್ಟು ಈಗ ಮುಂಚೆ ಇದ್ದಂಥ ಆ್ಯಕ್ಟಿಗೂ ಈಗ ಬದಲಾವಣೆ ಮಾಡಿದ್ದು 1 ಗಂಟೆಗಳ ಕಾಲ ಇನ್ಕ್ಲೂಡಿಂಗ್ ಲಂಚ್ ಅವರ್ 8.5 ಅವರ್ಸ್ ಇದ್ದಿದ್ದು. ಸರ್ ಸರ್ ಇಲ್ಲಿ ಕೇಳಿ, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿದ್ರೆ 12 ಅವರ್ ಆಗುತ್ತೆ. 12 ಅವರ್ ಸರ್, ಇಲ್ಲಿ ಕೇಳಿ. 12 ಅವರ್ ಬೇಕು ಬೆಂಗಳೂರಲ್ಲಿ. ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಇರ್ತಕ್ಕಂಥ ಆ್ಯಕ್ಟೇ ಬೇರೆ, ಹಾರ್ಡ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಆ್ಯಕ್ಟೇ ಬೇರೆ ಇದೆ. ಫೌಂಡ್ರಿಂದಲ್ಲಿ ಕೆಲಸ ಮಾಡೋ ವರ್ಕರ್ಸ್ಗೆ 8 ಅವರ್ ಪ್ಲಸ್ ಹಾಫ್ ಅನ್ ಅವರ್ ಲಂಚ್, 8.5 ಅವರ್ಸು 9 ಅವರ್ ಬರ್ತದೆ. ಸಾಫ್ಟ್ವೇರಲ್ಲಿ ಕೆಲಸ ಮಾಡೋರು ವರ್ಕ್ ಫ್ರಮ್ ಹೋಮ್ ಅವ್ರು ಮಾಡೋರಿಗೆ ಅವ್ರದ್ದು ಸಿಸ್ಟಮ್ಸೇ ಬೇರೆ ಮಾಡಿದ್ದಾರೆ. ಇದನ್ನೆಲ್ಲವೂ ಸಹ ಕಾರ್ಮಿಕ ಸಂಘಟನೆಗಳು ಎಕ್ಸೆಪ್ಟ್ ಕಮ್ಯುನಿಸ್ಟ್ ಬಿಟ್ಟು ಇನ್ನೆಲ್ಲ ಕಾರ್ಮಿಕ ಸಂಘಟನೆಗಳು ಸ್ವಾಗತ ಮಾಡಿದೆ, ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟು ಸ್ವಾಗತ ಮಾಡಿದೆ. ದೇಶದಲ್ಲಿ ಟೋಟಲ್ 12,000 ಕೋಟಿಯಷ್ಟು ಕೆಲಸ ಮಾಡ್ತಾ ಇದೆ ಸರ್ ಈ ಮನ್ರ ಯೋಜನೆಯಲ್ಲಿ. ಇಲ್ಲಿ ಕೆಲಸ ಮಾಡ್ತಾ ಇರೋದು ದಲಿತ ಮಹಿಳೆಗಳು 50% ಇದ್ದಾರೆ ಸರ್. ಇವಾಗ 125 ದಿನ ಅಂತ ಹೆಚ್ಚಿಗೆ ಮಾಡಿದ್ದೀರಾ, ಬಟ್ ಈ ಯೋಜನೆ 125 ದಿನ ಕೊಡಲ್ಲ, 50 ದಿನ ಒಳಗಡೆ ಅಂತ ಇದು ಮಾಡಿದ್ದಾರೆ ಸರ್. ಇದು ಎಷ್ಟು ಸರಿ ಸರ್? ಇದು ಈ ಮನ್ರೇಗಾ ಯೋಜನೆ ತಿದ್ದುಪಡಿ ಮಾಡಿ ಕೆಲವೊಂದನ್ನು ಕಾಯ್ದೆ ತರ ಸಂಪೂರ್ಣವಾಗಿ ದಲಿತ ಮಹಿಳೆಯರಿಗೆ ಸರ್. ಯಾಕೆ ಸರ್ ಈ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಸರ್? ಇಲ್ಲಿ ಮನ್ರೇಗಾದಲ್ಲಿ ದಲಿತ ಮಹಿಳೆ, ಮುಂದುವರೆದ ಮಹಿಳೆ, ಹಿಂದುವರೆದರು ಅಂತ ಪ್ರಶ್ನೆ ಬರೋದಿಲ್ಲ. ಮನ್ರೇಗಾ ವರ್ಕಲ್ಲಿ ಪ್ರತಿಯೊಬ್ಬರಿಗೂ ಜಾಬ್ ಕಾರ್ಡ್ಗಳು ಇರುತ್ತೆ, ಪ್ರತಿಯೊಬ್ಬರಿಗೂ ಸಹ ಕೆಲಸವನ್ನು ಮಾಡ್ಬೋದು, ಯಾರು ಬೇಕಾದ್ರೂ ಹೋಗಿ ಕೆಲಸ ಮಾಡ್ಬೋದು. ಇದರಲ್ಲಿ ನಾನ್ ಟೆಕ್ನಿಕಲ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಹೋಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ. ಇದರಲ್ಲಿ ದಲಿತ ಮಹಿಳೆಯರಿಗೆ ಉದ್ಯೋಗ ಕಡಿತ ಆಗಿಬಿಡುತ್ತೆ, ಇನ್ನೊಬ್ಬ ಮಹಿಳೆಗೆ ಉದ್ಯೋಗ ಜಾಸ್ತಿ ಕೊಡ್ತಾರೆ ಅನ್ನತಕ್ಕಂಥದ್ದು. ಕೇಳಿ, 3.6% ಇದ್ದಂಥ ಮಹಿಳೆಯರ ಪಾಲುದಾರಿಕೆ 5.7% ಇವತ್ತು ಮಹಿಳೆಯರ ಪಾಲುದಾರಿಕೆ ಉದ್ಯೋಗದಲ್ಲಿ ನರೇಗಾದಲ್ಲಿ ಸೇರ್ಪಡೆ ಆಗಿದ್ದಾರೆ. ಹೆಚ್ಚಿಗೆ ಮಹಿಳೆಯರ ಉದ್ಯೋಗದಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಒಂದು ಆಶಾದಾಯಕ ವಿಚಾರ. ಇಲ್ಲಿ ದಲಿತ ಮಹಿಳೆ, ಹಿಂದುಳಿದ ವರ್ಗ, ಮುಂದುವರೆದ ಪ್ರಶ್ನೆ ಬರೋದೇ ಇಲ್ಲ ಇದರಲ್ಲಿ. ಬ್ರದರ್, ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಅವ್ರು ಹೇಳ್ತಾರೆ ಈ MG ನರೇಗಾ ಬದಲು ಈ ವಿಕಸಿತ್ ಭಾರತ್ ಏನು ಬಂತು ಅಂದರೆ ಹೊಸ ಸ್ಕೀಮ್ ಏನು ಬಂತು, ಇದು ಸಂಪೂರ್ಣ ಒಂದು ಏನು ಗ್ರಾಮ ಪಂಚಾಯತಿ ಅಧಿಕಾರವನ್ನು ಅಥವಾ ತಾಲೂಕು ಪಂಚಾಯತಿಯ ನಿರ್ವಹಣೆ ಅಧಿಕಾರವನ್ನು ಕೇಂದ್ರ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ ಅಂತಂದು ಹೇಳಿ, ನಾನು ಕುತ್ಕೊಂಡು ಬಿಲ್ ಓದಿದ ಪ್ರಕಾರ ಫಸ್ಟ್ ಗ್ರಾಮ ಪಂಚಾಯತಿ ಯಾವ ಕೆಲಸನ ಮಾಡಬೇಕು ಅಂತಂದೇಳಿ ನಿರ್ಧಾರ ಮಾಡುತ್ತೆ, ಆಮೇಲೆ ಬ್ಲಾಕ್ಗೆ ಹೋಗುತ್ತೆ, ಆಮೇಲೆ ಡಿಸ್ಟ್ರಿಕ್ಟ್ ಹೋಗುತ್ತೆ, ಆಮೇಲೆ ಸ್ಟೇಟ್ಗೆ ಹೋಗುತ್ತೆ. ನೀವು ಯಾವ ಆಧಾರದ ಮೇಲೆ ಹೇಳಿದ್ರಿ? ನಾನು ಓದಿದ್ದೀನಿ, ತಿಳ್ಕೊಳ್ದಾರ ನಾವು ಬಂದಿಲ್ಲಿ ಮಾತಾಡೋದಿಲ್ಲ. ಮೊದಲನೇದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಆ ಜಾಬ್ ಕಾರ್ಡ್ ಇರೋ ಅಂಥವನು 15 ದಿನಗಳ ಒಳಗಡೆ ಕೆಲಸ ಬೇಕು ಅನ್ನೋದು ನಾವು ಅಪ್ಲೈ ಮಾಡಿದ ತಕ್ಷಣ ಕೊಡಬೇಕು ಅಲ್ವಾ? ಆದರೆ ಈಗ ಬಂದಿರೋದು ಸೆಂಟ್ರಲ್ ನೋಟಿಫಿಕೇಶನ್ ಆಗಬೇಕಪ್ಪ, ನೀವು ವೆಯ್ಟ್ ಮಾಡಬೇಕು. ಮಾಡ್ತೀರಾ? ಯಾವಾಗ ಅವ್ರು ನೋಟಿಫಿಕೇಶನ್ ಮಾಡೋದು? ಹಳೇದನ್ನೇ ಅವ್ರು ಬಾಕಿ ಉಳಿಸ್ಕೊಂಡಿದ್ದಾರೆ. ಯಾವಾಗ ನೋಟಿಫಿಕೇಶನ್ ಅಂದರೆ ಸೌತ್ ಇಂಡಿಯಾದ ಕೆಲವು ರಾಜ್ಯಗಳಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡು, ತೆಲಂಗಾಣ ಈ ರೀತಿ ಅನೇಕ
ಒಂದು ಕೆಲಸ ಸಿಕ್ಕಿಲ್ಲ ಅಂದರೆ ಅವರು ವಲಸೆ ಬರುವಂಥ ಸಾಧ್ಯತೆಗಳು ಇದ್ದಾವೆ. ಆದರೆ ಬಡ ರಾಜ್ಯಗಳಿದಾವಲ್ಲ ಕೆಲವು, ಅಲ್ಲಿ ಅವರು ವ್ಯವಸಾಯ ಮತ್ತು ಇತರ ಅವ್ರು ಕೊಡುವಂಥ ನರೇಗಾ ಯೋಜನೆ ಅಡಿಯಲ್ಲಿ ಈಗಲೂ ಸಹ ಬಹಳ ಅವಲಂಬಿತವಾಗಿ ಇದ್ದಾರೆ. ಅವರಿಗೆ ಇದು ಎಫೆಕ್ಟ್ ಆಗುತ್ತೆ, ಅದನ್ನ ತಿಳ್ಕೊಳ್ಳಿ. ನೀವು ಓದಿದ ಬಿಲ್ಲನ್ನು ನಾವು ಓದಿದ್ದೀವಿ, ಆದರೆ ನಾವು ರಿಯಾಲಿಟಿಯಾಗಿ ಚೆಕ್ ಮಾಡ್ತೀವಿ ಅಷ್ಟೇ. ಇಡೀ ವಿಶ್ವದಲ್ಲೇನೆ ಅತ್ಯಂತ ದೊಡ್ಡ ಉದ್ಯೋಗ ಖಾತ್ರಿ ಯೋಜನೆಯನ್ನು ಖ್ಯಾತಿಗೆ ಪಾತ್ರವಾಗಿರುವ ಮನ್ರೇಗಾ, ಇದರ ಮೂಲ ಉದ್ದೇಶನೇ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಹಿಂದುಳಿದ ವರ್ಗಗಳು ಇರುವಂತಹ ಪ್ರದೇಶಗಳಲ್ಲಿ ಉದ್ಯೋಗವನ್ನು ಖಾತ್ರಿಗೊಳಿಸೋದು. ಭ್ರಷ್ಟಾಚಾರ ಮುಕ್ತವಾಗಿ ಮಾಡಬೇಕು ಅನ್ನೋ ಯೋಜನೆಯೇನೋ ಸರಿಯೇ, ಆದರೆ ಯಾರಿಗೂ ಅಪಮಾನ ಆಗದೆ ಇರೋ ರೀತಿಯಲ್ಲಿ ಇರುವ ವಿವಾದಗಳು ಗೊಂದಲಗಳಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ಬೆಟರ್ ಕಮ್ಯುನಿಕೇಷನ್ ಹಾಗೆ ಬೆಟರ್ ಇಂಪ್ಲಿಮೆಂಟೇಷನ್ ಕಡೆಗೆ ಗಮನ ಕೊಡಲಿ ಅಂತ ಆಶಿಸ್ತಾ ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ